ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರು ತಮ್ಮ ವಯೋಸಹಜ ಕಾಯಿಲೆಯಿಂದ ನಮ್ಮನ್ನೆಲ್ಲನೂ ಕೂಡ ಬಿಟ್ಟು ಅಗಲಿದ್ದಾರೆ. ಸೊ ಈಗಾಗಲೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಲ್ಲ ಅಭಿಮಾನಿಗಳಾಗಿರ್ಬೋದು, ಹಿರಿಯ ರಾಜಕಾರಣಿಗಳು ಸೇರಿದಂತೆ ಸಾಹಿತ್ಯ ಲೋಕವನ್ನ ಇಷ್ಟಪಡ್ತಿದ್ದಂತ ಎಲ್ಲರೂ ಕೂಡ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ಸ್ವತಃ ವೀರಕಪುತ್ರ ಶ್ರೀನಿವಾಸ್ ಅವರು ನಮ್ಮ ಬಾಸ್ ಟಿವಿ ಜೊತೆ ಅವರ ಒಡನಾಟದ ಬಗ್ಗೆ ಆಗಿರ್ಬೋದು, ಅವರ ಬರವಣಿಗೆ ಎಷ್ಟು ಇಷ್ಟಪಡ್ತಿದ್ರು, ಹಾಗೆಯೇ ಅವರ ವ್ಯಕ್ತಿತ್ವದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಸಿಕ್ಕಿದ್ದಾರೆ. ಸರ್, ಈಗಷ್ಟೇ ದರ್ಶನ ಮಾಡ್ಕೊಂಡ್ ಬಂದ್ರಿ. ಸೊ ನಿಮ್ಮ ಜೊತೆ ಅವರ ನೀವು ಅವ್ರ ಜೊತೆ ಇಟ್ಕೊಂಡಿದ್ದಂತಹ ಒಡನಾಟದ ಬಗ್ಗೆ ಅಥವಾ ಅವರ ಬರವಣಿಗೆ, ಯಾಕಂದ್ರೆ ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ನಿಮ್ಮ ಬರವಣಿಗೆ, ನೀವು ಕೂಡ ಒಂದಷ್ಟು ವಿಚಾರಗಳನ್ನ ಕಲ್ತಿರ್ತೀರಿ, ಏನಾದ್ರೂ ಒಡನಾಟದ ಬಗ್ಗೆ ಹೇಳೋದಾದ್ರೆ? ಸರ್, ಭೈರಪ್ಪನವರ ಜೊತೆಗೆ ಒಡನಾಟ ಅಂತಂದ್ರೆ ಅವರ ಸಾಹಿತ್ಯದ ಓದುವಿಕೆ ಅಷ್ಟೇ. ಸಾಹಿತ್ಯ ಅದು ನಮ್ಮನ್ನ ಕಾಡಿದ ರೀತಿ, ಪ್ರಭಾವಿಸಿದ ರೀತಿ, ನನಗೆ ವೈಯಕ್ತಿಕವಾಗಿ ಓದಿನ ಹುಚ್ಚನ್ನು ಹತ್ತಿಸಿದ್ದು ಭೈರಪ್ಪನವರು ಕೂಡ ಒಬ್ಬರು. ಅವರ ಕೃತಿಗಳು ಇನ್ನು ಓದಿ ಮುಗಿಯೋ ಹಂತದಲ್ಲಿ ಒಂದು ಸ್ವಲ್ಪ ನಮಗೆಲ್ಲ ಕೈ ನಡುಕ ಬರ್ತಿತ್ತು. ಯಾಕಂದ್ರೆ ಅಯ್ಯೋ ಮುಗ್ದೋಗ್ಬಿಡುತ್ತಲ್ಲ ಅನ್ನುವಂತಹ ಆತಂಕದಲ್ಲಿ ಓದ್ತಾ ಇದ್ವಿ. ಅವರ ಗೃಹಭಂಗವನ್ನ, ಅವರ ಪರ್ವವನ್ನ, ಅವರ ಅನ್ವೇಷಣೆಯನ್ನ, ತಬ್ಬಲಿಯು ನೀನಾದಿ ಮಗನೇನ, ಇವರೆಲ್ಲನೂ 4-5 ಸಾರಿ ಓದ್ಕೊಂಡಂಥವ್ರು ನಾವು. ಸೊ ನಾನು ಒಬ್ಬ ಅವರ ಓದುಗನಾಗಿ, ಅವರನ್ನ ಅನುಸರಿಸುವವನಾಗಿ, ಅವರನ್ನು ಇವತ್ತು ಕಳ್ಕೊಂಡಿರುವಂತಹ ಒಂದು ದುಃಖದಲ್ಲಿದ್ದೇನೆ. ಆದರೆ ಒಬ್ಬ ನನ್ನ ಲೇಖಕ ನನ್ನ ಜೊತೆಗೆ ಇದ್ದಾರೆ ಅವರ ಕೃತಿಗಳ ಮೂಲಕ ಅನ್ನುವಂಥದ್ದು. ಭೈರಪ್ಪನವರ ಕೊಡುಗೆ ಈ ಸಾಹಿತ್ಯ ಲೋಕಕ್ಕೆ ಒಂದು 3-4 ತಲೆಮಾರುಗಳಷ್ಟು ಓದುಗರನ್ನ, ಓದುಗರ ಸಂಖ್ಯೆಯನ್ನು ಹೆಚ್ಚಿಸಿದವರು. ಜೊತೆಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಇದುವರೆಗೂ ದಿ ಬೆಸ್ಟ್ ಸೆಲ್ಲರ್ಸ್ ಅಂತ ಏನೆಲ್ಲ ಇದಾವ, ಅವೆಲ್ಲವೂ ಕುವೆಂಪು, ತೇಜಸ್ವಿ, ಭೈರಪ್ಪ, ಈ ಥರ ಹೆಸರೇ, ರವಿ ಬೆಳಗೆರೆ, ಈ ಥರ ಬರುತ್ತೆ ಹೊರತು ಅಂದರೆ ಟಾಪ್ 5 ಅಂತ ತಗೊಂಡ್ರೆ ಅದರಲ್ಲಿ ಇದ್ದಂಥವ್ರು ಭೈರಪ್ಪನವರು. ಅವರನ್ನು ಕಳ್ಕೊಂಡು ಸಾಹಿತ್ಯ ಲೋಕ ನಿಜಕ್ಕೂ ತುಂಬ ದುಃಖದಲ್ಲಿದೆ. ನಾನು ದುಃಖದಲ್ಲಿದೆ ಸರ್. ಈಗ ಅವರ ಬರವಣಿಗೆ ಮೂಲಕ ಸಾಕಷ್ಟು ಜನರು ಇನ್ಸ್ಪೈರ್ ಆಗಿದ್ದಾರೆ. ಅವರ ಬರವಣಿಗೆ ಮೂಲಕ ಸಾಕಷ್ಟು ಕಥೆ, ಕಾದಂಬರಿಗಳು, ಚಲನಚಿತ್ರಗಳ ಮೂಲಕ ಹೊರಗಡೆ ಬಂದಿದೆ. ಅದೇ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಅನ್ನುವಂಥ ಕೊರಗಿತ್ತು ಎಲ್ರಿಗೂ ಕೂಡ, ಕನ್ನಡಿಗರಿಗಾಗಿರ್ಬೋದು, ಅವ್ರಿಗೊಂದು ಬರಬೇಕಿತ್ತು. ಯಾಕಂತಂದ್ರೆ ಅಷ್ಟೊಂದು ಸಾಹಿತ್ಯ ಲೋಕಕ್ಕೆ ಅವ್ರ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಸೊ ನೀವು ಅವ್ರನ್ನ ಇಷ್ಟಪಡುವಂತ ವ್ಯಕ್ತಿಯಾಗಿ, ಅವರ ಬರವಣಿಗೆಯನ್ನ ಇಷ್ಟಪಡುವಂತ ವ್ಯಕ್ತಿಯಾಗಿ ಜ್ಞಾನಪೀಠ ಪ್ರಶಸ್ತಿ ಯಾಕೆ ಸಿಕ್ಕಿಲ್ಲ? ನೀವು ಹೇಳ್ತಾ ಇದ್ರಿ ಕತೆ, ಕಾದಂಬರಿ ಅಂತಲ್ಲ, ಅವ್ರು ಏನನ್ನೂ ಬರೆದಿಲ್ಲ. ಅವರು ಒಂದು ಸಾಲನ್ನು ಕೂಡ ವೃಥಾ ಬರೆದಿಲ್ಲ ಅನ್ನೋಂಥ ಮಾತಿದೆ. ಅವರು ಕಾದಂಬರಿ ಬಿಟ್ಟು ಇನ್ನೇನನ್ನು ಬರೆದಿಲ್ಲ. ಬರೀ ಕಾದಂಬರಿಯನ್ನೇ ಬರೆದಂಥವ್ರು, ಕಾದಂಬರಿಗೋಸ್ಕರ ತನ್ನನ್ನು ಅರ್ಪಿಸ್ಕೊಂಡಂಥವ್ರು ಅವರು. ನೀವು ಹೇಳಿದಾಗೆ ಜ್ಞಾನಪೀಠ ಪ್ರತಿಯೊಬ್ಬ ಕನ್ನಡಿಗನಿಗೂ ಅದು ನಿರೀಕ್ಷೆ ಇರುತ್ತೆ, ಅವ್ರಿಗೆ ಬೇಕು ಅಂತ. ಮತ್ತು ಅವರು ಖಂಡಿತವಾಗ್ಲೂ ಜ್ಞಾನಪೀಠಕ್ಕೆ ಅರ್ಹವಾಗಿದ್ದಂಥವ್ರು. ಆದರೆ ನಮಗೆ ಕೆಲವು ವಿಷಯಗಳು ಅದು ಗೊತ್ತಾಗಲ್ಲ, ದಕ್ಕಲ್ಲ, ಏನಾಗ್ತಿದೆ ಅನ್ನೋ ತಿಳಿಯಲ್ಲ. ಸೊ ಆ ನಿಟ್ಟಿನಲ್ಲಿ ಅವರಿಗೆ ಜ್ಞಾನಪೀಠ ಬಂದಿರೋದಕ್ಕೆ ಬೇಜಾರಿದೆ. ಆದರೆ ಒಂದಂತೂ ನಿಜ, ಅವರು ಜ್ಞಾನಪೀಠದ ಆಚೆಗೂ ಕೂಡ ಕನ್ನಡಿಗರ ಹೃದಯದಲ್ಲಿ ಒಂದು ಹೃದಯ ಪೀಠವನ್ನು ಅಲಂಕರಿಸಿದ್ದಾರೆ. ಆ ನಿಟ್ಟಿನಲ್ಲಿ ಖುಷಿ ಇದೆ. ಬಟ್ ಅವರಿಗೆ ಇನ್ನೂ ಪದ್ಮಶ್ರೀ, ಪದ್ಮಭೂಷಣ ತರಹದ ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ಸಿಗದೇ ಇರೋದನ್ನ ಬಿಟ್ಟು ಸಿಕ್ಕಂತಹ ಅದಕ್ಕಿಂತ ದೊಡ್ಡ ಪ್ರಶಸ್ತಿಗಳ ಬಗ್ಗೆ ಖುಷಿ ಪಡುವಂತಹ ಸಂದರ್ಭ ಇದು ಅಂತ ನಾನು. ಅವ್ರು ಬರೆದಿರುವಂತಹ ಬರವಣಿಗೆ ಆಗಿರ್ಬೋದು, ಅವ್ರು ಬರೆದಿರುವಂತಹ ಕಾದಂಬರಿಗಳಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗಿ ಹಾಗೇನೆ ಇನ್ಸ್ಪೈರ್ನ ಕೊಟ್ಟಿರುವಂತಹ ಯಾವುದು ಅಂತ? ನಾನು ಹೇಳಿದ್ನಲ್ಲ ಆಗಲೇ, ಪರ್ವ ಓದಿದ್ದೀನಿ, ಗೃಹಭಂಗ ಓದಿದ್ದೀನಿ, ದಾಟು ಓದಿದ್ದೀನಿ, ಮತ್ತು ಅವರ ತಬ್ಬಲಿಯು ನೀನಾದೆ ಮಗೆ ಓದಿದ್ದೀನಿ, ಅನ್ವೇಷಣೆ ಓದಿದ್ದೀನಿ. ಪ್ರತಿಯೊಂದಕ್ಕೂ ಕೂಡ ಅವರ ಜೀವನದ ಒಳನೋಟಗಳು, ಅವರು ಮತ್ತೆ ಮಹಾಭಾರತ, ಇವನ್ನೆಲ್ಲ ಈಗಿನ ಕಾಲಮಾನಕ್ಕೆ ಅವರು ಸಮೀಕರಿಸಿ ಬರೆದಂತಹದ್ದು, ಇವೆಲ್ಲ ಇನ್ಸ್ಪೈರಿಂಗ್. ಇನ್ನೊಬ್ಬ ಕಾದಂಬರಿಕಾರ ಆ ರೀತಿಯಲ್ಲಿ ಇಲ್ಲ. ಸೊ ಹೇಳ್ತಾ ಹೋದರೆ ಆ ಸಾಲುಗಳು ಅದನ್ನೆಲ್ಲ ನೆನ್ಪಿಟ್ಕೊಂಡು ಹೇಳೋದು ಕಷ್ಟ. ಯಾಕಂದರೆ ಅವರ ಪ್ರತಿ ಕಾದಂಬರಿಯಲ್ಲೂ ಕೂಡ ಒಂದು 4-5 ಜನ್ಮಕ್ಕಾಗುವಷ್ಟು ವಿಚಾರಗಳನ್ನು ಅವರು ದಾರಿಯಲ್ಲಿ ಹೋಗಿದ್ದಾರೆ. ಅವರ ಎಲ್ಲ ಕೃತಿಗಳನ್ನ ಓದ್ಕೊಂಡಿದ್ವಿ ಅನ್ನೋಂಥದ್ದು ಒಂದು ಸಾರ್ಥಕತೆ. ಯಾವತ್ತಾದ್ರೂ ಭೇಟಿ ಮಾಡಿದ ಸಂದರ್ಭ ಇದೆಯಾ? ಆ ಒಂದು ಮೂಮೆಂಟ್ ಬಗ್ಗೆ ಹೇಳೋದು? 7-8 ಸಲ ಭೇಟಿ ಆಗಿದ್ದೇವೆ. ತುಂಬ ಸಂದರ್ಭದಲ್ಲಿ ಮಾತನಾಡಿದ್ವಿ. ಅವರಿಗೆ ನನ್ನ ಬಗ್ಗೆ ಗೊತ್ತಿತ್ತು, ಅದೆಲ್ಲ ವಿಷಯ. ಒಂದು ಸಲ ಮಾತ್ರ ನಾನು ಅವನು ತುಂಬ ಆರಂಭದಲ್ಲಿ ವಿಷ್ಣುವರ್ಧನ ರಾಷ್ಟ್ರೀಯ ಉತ್ಸವ ಅಂತ ಹೇಳಿ ಮಾಡಿದ್ವಿ. ಅದಕ್ಕೆ ಉದ್ಘಾಟಕರಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಪತ್ರ ಬರೆದಿದ್ದೆ. ಅವರು ಅದಕ್ಕೆ ಸ್ಪಂದಿಸಿದ ರೀತಿ ಭಾಳ ಚೆನ್ನಾಗಿತ್ತು. ಅವರೇ ಇಮಿಡಿಯೇಟಾಗಿ ಫೋನ್ ಮಾಡಿದರು. ಫೋನ್ ಮಾಡಿ, ನೀವು ಈ ಥರ ಪತ್ರ ಕಳಿಸಿದ್ರಿ ಶ್ರೀನಿವಾಸ್, ಬಟ್ ನನಗೆ ಅವತ್ತು ಬೇರೆ ಕಾರ್ಯಕ್ರಮ ಇದ್ದೀನಿ, ನಾನು ಯಾವುದೋ ಪ್ರವಾಸದಲ್ಲಿದ್ದೀನಿ, ಯಾವುದೋ ಒಂದು ಕಾದಂಬರಿಗೆ ಸಂಬಂಧಪಟ್ಟಾಗೆ ಪ್ರವಾಸದಲ್ಲಿ ಹೋಗ್ತಾ ಇದ್ದೀನಿ, ಆ ದಿನಾಂಕಕ್ಕೆ ನಾನು ಬರಲಿಕ್ಕೆ ಆಗಲ್ಲ, ಆದರೆ ನನ್ನ ಶುಭಾಶಯ ಇರುತ್ತೆ, ನಾನೊಂದು ಪತ್ರ ಕಳಿಸ್ಕೊಡ್ತೀನಿ ಅಂತ ಹೇಳಿ ಒಂದು ಪತ್ರ ಬರೆದಿದ್ರು ಅವರು. ಸೊ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಬಗ್ಗೆ ಮೆಚ್ಚಿ, ಮತ್ತು ಅವರ ಹೆಸರಲ್ಲಿ ಈ ಕಾರ್ಯಕ್ರಮ ಮಾಡ್ತಿರೋದರ ಅಗತ್ಯತೆಯನ್ನು ಪ್ರಸ್ತಾಪ ಮಾಡಿ, ಮತ್ತು ಈ ಥರದ ಕೆಲಸಗಳು ಯಾಕಾಗಬೇಕು ಅನ್ನೋದನ್ನು ಹೇಳಿ, ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋಂಥ ಮಾತನ್ನು ಹೇಳಿ ಪತ್ರ ಬರೆದಿದ್ರು. ನನಗೆ ಅದು ಇವತ್ತಿಗೂ ಕೂಡ ಒಬ್ಬ ದೊಡ್ಡ ವ್ಯಕ್ತಿ, ಆಲದ ಮರದರ ವ್ಯಕ್ತಿ
ಯಾರೋ ಬಂದಾಗ ಇಷ್ಟು ಸ್ಪಂದಿಸ್ತಾರಲ್ಲ. ಇವತ್ತು ನಾನು ನಿಮ್ಗೆ ಪರಿಚಯ ಇದ್ದೀನಿ, ಅದು ಬೇರೆ ವಿಷಯ. ಬಟ್ ಅವತ್ತು 15 ವರ್ಷದ ಮುಂಚೆ ಏನೂ ಇಲ್ಲದ ಒಬ್ಬ ಸಾಮಾನ್ಯನಿಗೆ ಆ ಥರದ ಒಂದು ಸ್ಪಂದನೆ ಕೊಟ್ಟರಲ್ಲ, ಆ ಒಂದು ಸಂಸ್ಕಾರ ಮತ್ತು ಅವರ ಬದುಕಲ್ಲಿ ರೂಢಿಸ್ಕೊಂಡಂತಹ ಶಿಸ್ತು ನನಗೆ ಭಾಳ ಇಷ್ಟ ಸರ್. ಮತ್ತು ನಾನು ಇವತ್ತಿಗೂ ಕೂಡ ಯಾರಾದರೂ ಆ ಥರದ್ದು ಅನಾಮಿಕರು ಬಂದಾಗ, ಈಗ ತಾನೇ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಟ್ಕೊಂಡು ಬದುಕನ್ನು ಶುರು ಮಾಡಿದವರು ಬಂದಾಗ ಅದೇ ರೀತಿ ಸ್ಪಂದಿಸ್ಲಿಕ್ಕೆ ಅವರ ಆ ನಡೆ ಕಾರಣ. ಈಗ ಅವ್ರನ್ನ ಕಳ್ಕೊಂಡು ಇಡೀ ಸಾಹಿತ್ಯ ಲೋಕ ಶೋಕ ಸಾಗರದಲ್ಲಿ ಮುಳುಗಿದೆ. ಅವರ ಅಭಿಮಾನಿಗಳಿಗಾಗಿರ್ಬೋದು, ಕನ್ನಡಿಗರಿಗಾಗಿರ್ಬೋದು, ಯಾವ ರೀತಿ ಧೈರ್ಯವನ್ನ ತುಂಬುತ್ತೀರಾ? ಅಯ್ಯಯ್ಯೋ, ಧೈರ್ಯ ತುಂಬಂಥದ್ದು ಏನಿದೆ ಸರ್. ನಾವೆಲ್ಲ ಮಾಡಬಹುದಾದ ಒಂದೇ ಒಂದು ಕೆಲಸ ಏನಂತಂದರೆ ಅವರನ್ನು ಓದುವುದು, ಮತ್ತಷ್ಟು ಓದುವುದು, ಮಗದಷ್ಟು ಓದುವುದು. ಆ ಮೂಲಕ ಅವರನ್ನು ನಮ್ಮ ಜೊತೆಗೆ ಉಳಿಸ್ಕೊಳ್ಳೋದು. ಇದಾಗಿತ್ತು ವೀರಕಪುತ್ರ ಶ್ರೀನಿವಾಸ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.